ಬಿಕಾಮ್ ಥರ್ಡ್ ಸೆಮ್ ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಎರಡನೇ ಒಂದು ಲೆಸನ್ 17ನೇ ಇರ್ತಕ್ಕಂಥ ಒಂದು ಸೀಸನ್. ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ನಾವೆಲ್ಲ ಹಿಂದೆ ಡಿಸ್ಕಸ್ ಮಾಡಿರ್ತಕ್ಕಂಥ ಮಾರ್ಕೆಟ್ ವಿಭಜನೆಯನ್ನು ಯಾವ ರೀತಿ ನಾವು ವಿಂಗಡಣೆ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ಬೇಸಿಸ್ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಈಗ ಚರ್ಚೆ ಮಾಡೋಣ. ಸ್ವಲ್ಪ ಆಗಿದೆ ಈಗ ಆಗಿರ್ತಕ್ಕಂಥದ್ದು. ಈಗ ನೆಕ್ಸ್ಟ್ ಯಾವುದು ಆಗ್ತಾ ಇದೆ ಅಂತಕ್ಕಂಥ ನೋಡೋಣ. ನೆಕ್ಸ್ಟ್ ರೀಕ್ಯಾಪ್ ಬೆನಿಫಿಟ್ಸ್ ಅಂಡ್ ಕಾಸ್ಟ್ ಆಫ್ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್. ಆಲ್ರೆಡಿ ನಾವು ಈ ಪ್ರೊಡಕ್ಷನ್ ಕಾಸ್ಟ್ ಇವನ್ನೆಲ್ಲ ಹಿಂದೆ ಪೀರಿಯಡ್ನಲ್ಲಿ ನಾವು ಕಲ್ತಿದ್ದೇವೆ, ಹೇಳಿದ್ದೇವೆ. ಬಟ್ ಇವತ್ತು ಆಕ್ಚುಲಿ ಆಗಿರ್ತಕ್ಕಂಥ ಒಂದು ಬೇಸಿಸ್ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಷನ್ ಚರ್ಚೆ ಮಾಡುವಂತ ಸಮಯ. ಲರ್ನಿಂಗ್ objectives. The students will be able to have a conceptual idea of the subject of different market segmentations, variable effects either alone or in combinations ಅಂತಕ್ಕಂಥದ್ದು ಇದೆ. ಹಾಗೆಯೇ ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ಸ್. The final consumers differ significantly from industrial users and as such as separate marketing programs are required and know how the cost are incurring during in the market segmentations. Next one, ನಾವು ಆಲ್ರೆಡಿ ನಿನ್ನೆ ತಗೊಂಡಿರ್ತಕ್ಕಂಥದ್ದು ಬೇಸಿಸ್ ಫಾರ್ ಮಾರ್ಕೆಟ್ ಸೆಗ್ಮೆಂಟೇಷನ್ಸ್. ಯಾವ ಬೇಸ್ ಮೇಲೆ ನಾವು ಮಾರ್ಕೆಟ್ ಅನ್ನು ವಿಭಜನೆ ಮಾಡ್ತಕ್ಕಂಥದ್ದನ್ನು ನಾವು ಬಹಳ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ನಿನ್ನೆ ತಿಳ್ಕೊಂಡಿರ್ತಕ್ಕಂಥದ್ದು ಬೇರೆ, ಇವತ್ತು ಬೇರೆ ಇರ್ತಕ್ಕಂಥ. ದ ಬ್ರಾಡೆಸ್ಟ್ ಬೇಸಿಸ್ ಫಾರ್ segmenting the market is separating the final consumer and industrial users. Final consumer differ significantly from industrial users and as such separate marketing programs are required for each of the two segmentations. ನೋಡಿ, ಮಾರುಕಟ್ಟೆಯನ್ನ ವ್ಯಾಪಾರ ಮಾರುಕಟ್ಟೆ ವಿಭಜಿಸುವಂತಕ್ಕಂಥದ್ದು ಎರಡಿದ್ದೇವೆ. ಹೆಂಗಂದ್ರೆ ಸೆಗ್ಮೆಂಟೇಷನ್ ಆಫ್ ದಿ ಕನ್ಸ್ಯೂಮರ್ ಮಾರ್ಕೆಟ್ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ಇವತ್ತು ಸೆಗ್ಮೆಂಟಿಂಗ್ ದ ಬಿಸಿನೆಸ್ ಮಾರ್ಕೆಟ್ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದೆ. ನೋಡಿ, ವ್ಯಾಪಾರ ಮಾರುಕಟ್ಟೆಯನ್ನ ವಿಭಜಿಸುವಂತಕ್ಕಂಥದ್ದು ಬಹಳ ಗ್ರಾಹಕರ ನೋಡಿ ಕೈಗಾರಿಕೆ ಮಾರುಕಟ್ಟೆಗಳನ್ನ ಗ್ರಾಹಕರ ಮಾರುಕಟ್ಟೆ ವಿಭಜಿಸುವಲ್ಲಿ ಬಳಸುವ ಮತ್ತು ಒಂದೇ ರೀತಿಯ ಸ್ಥಿರಗಳನ್ನು ವಿಂಗಡಿಸಬಹುದಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ವ್ಯಾಪಾರ ಮಾರಾಟಗಾರರು ಕೆಲವರು ಹೆಚ್ಚುವರಿಯಾಗಿರ್ತಕ್ಕಂಥ ಒಂದು ಸ್ಥಿರಗಳನ್ನ ಸಹ ಬಳಸ್ತಾರೆ ಅಂತಕ್ಕಂಥದ್ದು. ಹಾಗೂ ಅದರಲ್ಲಿ ಕಾರ್ಯಾಚರಣೆ ಆಗಿರ್ತಕ್ಕಂಥದ್ದು ಹಾಗೂ ಖರೀದಿ ವಿಧಾನ ಮತ್ತು ಸಂದರ್ಭೋಚಿತ ಅಂಶಗಳನ್ನ ಮತ್ತು ವೈಯಕ್ತಿಕ ಗುಣಲಕ್ಷಣಗಳನ್ನ ಬಳಸುವಂತಹ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಅದನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಈಗ ನೆಕ್ಸ್ಟ್ ಅದು ಹೇಳ್ತೀನಿ, ಸೆಗ್ಮೆಂಟೇಷನ್ ಇಸ್ ಬಿಸಿನೆಸ್ ಮಾರ್ಕೆಟ್. ಆಕ್ಚುಲಿ ಹೇಳ್ಬೇಕಂದ್ರೆ ಸೆಗ್ಮೆಂಟೇಷನ್ ಇಸ್ ದಿ ಬಿಸಿನೆಸ್ ಮಾರ್ಕೆಟ್. Industrial market can be segmented with many of the same variables used. Consumer market segmentation. Business markets also use some additional variables such as operating variables. ನೋಡಿ, ಆಪರೇಟಿಂಗ್ ಕಾರ್ಯಾಚರಣೆ ಇರತಕ್ಕಂಥ ಒಂದು ಚೇಂಜಸ್ ಆಗ್ತಕ್ಕಂಥದ್ದು. ಪರ್ಚೇಸಿಂಗ್ ಅಪ್ರೋಚಸ್, ಖರೀದಿಯ ವಿಧಾನಗಳು ಯಾವ ರೀತಿ ಅಪ್ರೋಚ್ ಆಗ್ತವೆ. ಸಿಚುವೇಶನಲ್ ಫ್ಯಾಕ್ಟರ್ಸ್, ಪರಿಸ್ಥಿತಿಗೆ ಅನುಗುಣವಾಗಿರ್ತಕ್ಕಂಥದ್ದು. ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ವೈಯಕ್ತಿಕ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥದ್ದು. ಯಾವ ರೀತಿ ಇದೆ ಇದನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನ ನೋಡ್ಬೇಕಾಗಿರ್ತಕ್ಕಂಥದ್ದು. ವೈಯಕ್ತಿಕ ಗುಣಲಕ್ಷಣಗಳು ಅಂತೇಳಿ ಹೇಳ್ತಿದ್ವಿ. ಅದಕ್ಕೆ ಆಕ್ಚುಲಿ ಹೇಳ್ಬೇಕಾದ್ರೆ ಸೆಗ್ಮೆಂಟೇಷನ್ ಅಲ್ಲಿ ನಾವೆಲ್ಲ ಕಲ್ತಿದ್ದೇವೆ.
ಕ್ಯಾಸ್ಟ್ ವೈಸ್ ಇರ್ಬೋದು, ಏಜ್ ಇರ್ಬೋದು, ಜೆಂಡರ್ ಇರ್ಬೋದು, ತಲಾದಾಯ ಇರ್ಬೋದು, ಹಾಗೇನೆ ಆ, ಭಾರತ ದೇಶದಲ್ಲಿ ಹಿಂದುಳಿದಂಥ ಪ್ರದೇಶಗಳು ಅಥವಾ ಮುಂದುವರಿದ ರಾಷ್ಟ್ರಗಳಲ್ಲಿ ಯಾವ ರೀತಿ ಆಗ್ತಾ ಇದೆ, ಭಾಷೆಗಳ ಮೇಲೆ ವಿಂಗಡಣೆ ಆಗ್ತಕ್ಕಂಥದ್ದು ಇವನ್ನೆಲ್ಲ ನಾವು ಕಲ್ತಿದ್ವಿ, ನೋಡಿದ್ದೀವಿ. ಬಟ್ ಇಲ್ಲಿ ಇದು ಬಿಸ್ನೆಸ್ ಮಾರ್ಕೆಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗಿನ ಟ್ರೆಂಡ್ಸ್ ಭಾಳಷ್ಟು ಫಾಸ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಮಾರ್ಕೆಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಆಫ್ ದಿ, ನೋಡಿ ಪ್ರಾಡಕ್ಟ್ ತಯಾರು ಮಾಡೋದಲ್ಲ, ಅದನ್ನು ಮಾರ್ಕೆಟ್ನಲ್ಲಿ ಬಿಡುಗಡೆ ಮಾಡಿ ಅದನ್ನು ತಗೊಳ್ತಕ್ಕಂಥ ಎಬಿಲಿಟಿಯನ್ನು ಬೆಳೆಸ್ತಕ್ಕಂಥದ್ದು. ಇವತ್ತು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಕೇಳಿರ್ಬೋದು, ಯಾಕಂದರೆ ಇವತ್ತು ಅಡ್ವರ್ಟೈಸ್ಮೆಂಟ್ ನೋಡಿ ಪರ್ಚೇಸ್ ಮಾಡ್ತಕ್ಕಂಥವ್ರು ಭಾಳಷ್ಟು ಜನ ಇದ್ದಾರೆ. ವಿತೌಟ್ ಅಡ್ವರ್ಟೈಸ್ಮೆಂಟ್ ಇರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ತೆಗೆದುಕೊಳ್ತಕ್ಕಂಥವ್ರು ಭಾಳಷ್ಟು ಕಡಿಮೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಅಂತ ಒಂದು ಸಿಚುವೇಶನ್. ಅದಕ್ಕೆ ಯಾರು ಈಗ ದುಡ್ಡು ಇಲ್ದರು ತಗೊಳ್ತಾರೋ ಇದ್ದರು ತಗೊಳ್ತಾರೋ, ಅವ್ರು ಯಾವ ಸಂದರ್ಭ ಹೆಂಗೆ ಬರ್ತೋ ಅಂತ ಹೇಳಿಕ್ಕಾಗಲ್ಲ. ನೋಡಿ ಈ ಸಡನ್ ಆಗಿ COVID-19 ಬಂತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಈಗ ಮಾರ್ಕೆಟ್ನಲ್ಲಿ ಹೆಂಗಿದೆ ಅಂದರೆ ಒಂದೊಂದು ಇದು ಮೊಬೈಲ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ಸ್ ಆಗಿರ್ಬೋದು. ಕಂಪ್ಯೂಟರ್ ಅಷ್ಟೇನು ಹೆಚ್ಚಿಗೆ ವೇರಿಯೇಷನ್ ಆಗಿಲ್ಲ, ಬಟ್ ಲ್ಯಾಪ್ಟಾಪ್ಸು, ಟ್ಯಾಬ್ಸು, ಮೊಬೈಲ್ಸು ಇವೆಲ್ಲ ಹೆಂಗಾಗಿದೆ ಅಂದರೆ ರೇಟ್ ಹೆಚ್ಚಿಗೆ ಆಗ್ತಾ ಹೋಗಿದೆ. ಯಾಕೆ ಹೇಳಿ? ಎಲ್ಲರೂ ಆನ್ಲೈನ್ ಕ್ಲಾಸ್ನಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಸ್ಕೂಲು, ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಜೂನಿಯರ್ ಕಾಲೇಜ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು. ಏಕಕಾಲದಲ್ಲಿ COVID-19 ಆಗಿರೋದ್ರಿಂದ ಆನ್ಲೈನ್ ಕ್ಲಾಸ್ಗಳು ಶುರುವಾಗಿರೋದ್ರಿಂದ ಎಲ್ಲ ರೇಟ್ಗಳು ಏನು ಹೆಚ್ಚಿಗೆ ಆಗ್ತವೆ. ಆದರೆ ಪರ್ಚೇಸಿಂಗ್ ಕೆಪಾಸಿಟಿ ಯಾವ ರೀತಿ ಚೇಂಜಸ್ ಆಗುತ್ತೆ, ಇದು ಆ್ಯಕ್ಚುಲಿ ಹೇಳಬೇಕಾದ್ರೆ ಪ್ರಾಡಕ್ಟನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಂದರ್ಭ ಬಂದರೆ ತೆಗೆದುಕೊಳ್ತೇವೆ. ಮುಂಚೆ ತಗೊಂಡ್ರೆ ಕಡಿಮೆ ರೇಟ್ ಇರುತ್ತೆ, ಈಗ ಹೆಚ್ಚಿಗೆ ರೇಟ್ ಇರ್ತಾ ಇದೆ. ಇಂಥ ಒಂದು ಸಿಚುವೇಶನ್ ಇರ್ತಾ ಇತ್ತು. ಈಗ ಮಾರ್ಕೆಟ್ನಲ್ಲಿ ಭಾಳಷ್ಟು ಡಿಮ್ಯಾಂಡ್ ಇರ್ತಕ್ಕಂಥದ್ದು ಮೊಬೈಲು, ಟ್ಯಾಬು, ಲ್ಯಾಪ್ಟಾಪ್ ಇವು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಅದಕ್ಕೆ ಹಾಗೇನೆ ನೆಕ್ಸ್ಟ್ ಒನ್ ಇಸ್ ಆಪರೇಟಿಂಗ್ ವೇರಿಯೇಷನ್ಸ್. ನೋಡಿ, ತಾಂತ್ರಿಕ ಬಳಕೆದಾರರು ಮತ್ತು ಬಳಕೆದಾರಲ್ಲದ ಸ್ಥಿತಿ, ಟೆಕ್ನಿಕಲ್ ಯೂಸರ್ಸ್ ಅಂಡ್ ನಾನ್ ಯೂಸರ್ ಸ್ಟೇಟಸ್ ಅನ್ನು ನಾವು ಆಪರೇಟಿಂಗ್ ವೇರಿಯೇಬಲ್ಸ್ ನಲ್ಲಿ ನೋಡ್ತಾ ಇದ್ದೀವಿ. ಹಾಗೇನೆ ಬಿ ಪರ್ಚೇಸಿಂಗ್ ಅಪ್ರೋಚಸ್ ನಲ್ಲಿ ಖರೀದಿಯ ವಿಧಾನಗಳು ಕೇಂದ್ರೀಕೃತ ಮತ್ತು ವಿಕೇಂದ್ರೀಕೃತ, ಸೆಂಟ್ರಲೈಸ್ಡ್ ಅಂಡ್ ಡಿಸೆಂಟ್ರಲೈಸ್ಡ್ ಪರ್ಚೇಸಿಂಗ್, ಪವರ್ ಸ್ಟ್ರಕ್ಚರ್ ಪರ್ಚೇಸಿಂಗ್, ವ್ಯಕ್ತಿ ರಚನೆಯ ಖರೀದಿ ನೀತಿಗಳು ಮತ್ತು ಮಾನದಂಡಗಳು ಹೆಂಗಿರ್ತವೆ. ಪಾಲಿಸೀಸ್ ಅಂದ್ರೆ ಮಾನದಂಡಗಳಿರ್ತಕ್ಕಂಥದ್ದು ಹೆಂಗಿರ್ತವೆ. ನೀತಿಗಳು, ಪಾಲಿಸೀಸ್ ಅಂದ್ರೆ ನೀತಿ, ಕ್ರೈಟೇರಿಯಾ, ಮಾನದಂಡಗಳು. ಹೆಂಗೆ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಇರಬೇಕು, ಈಗ ಮಾರ್ಕೆಟ್ ಬೆಳಿಬೇಕಾದ್ರೆ ಹೆಂಗೆ ಯಾವ ರೀತಿ ಇರಬೇಕು, ಇವೆಲ್ಲ ಆಗಲೇಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್, ಕೇಂದ್ರೀಕೃತ ಹಾಗೂ ವಿಕೇಂದ್ರೀಕೃತ ಖರೀದಿಗೆ ಶಕ್ತಿ ರಚನೆಯನ್ನ ಮಾಡಬೇಕಂದ್ರೆ ನಮ್ದು ಮಾರ್ಕೆಟ್ ಬೆಳವಣಿಗೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಸಿ ಸಿಚುವೇಶನಲ್ ವೇರಿಯೇಬಲ್ಸ್, ಅರ್ಜೆನ್ಸಿ, ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್, ಸೈಜ್ ಆಫ್ ಆರ್ಡರ್. ನೋಡಿ, ಪರಿಸ್ಥಿತಿಯ ಅನುಗುಣವಾಗಿ ಸಿಚುವೇಶನ್, ಸಂದರ್ಭಾನುಸಾರ, ಅರ್ಜೆನ್ಸಿ, ನಿರ್ದಿಷ್ಟವಾಗಿರ್ತಕ್ಕಂಥ ಅಪ್ಲಿಕೇಶನ್ಸ್, ಆದೇಶದ ಗಾತ್ರ ಯಾವ ಟೈಮ್ಗೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡು ಪರ್ಚೇಸ್ ಮಾಡುವಂಥದ್ದು. ಅದಕ್ಕೆ ಮಾರ್ಕೆಟ್ ಬೆಳವಣಿಗೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಡಿ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಬಯರ್ ಅಂಡ್ ಸೆಲ್ಲರ್ ಸಿಮಿಲರ್ಲಿ ಅಟಿಟ್ಯೂಡ್ ಟುವರ್ಡ್ಸ್ ರಿಸ್ಕ್, ಲಾಯಲ್ಟಿ. ಅಂದ್ರೆ ವೈಯಕ್ತಿಕ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂಥದ್ದು. ಖರೀದಿದಾರರು ಮತ್ತು ಮಾರಾಟಗಾರರು ಹೋಲಿಕೆ, ಅಪಾಯದ ಬಗೆಗಿನ ವರ್ತನೆ ಮತ್ತು ನಿಷ್ಠೆ ಅಂತಕ್ಕಂಥದ್ದಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ವೈಯಕ್ತಿಕ ಲಕ್ಷಣಗಳನ್ನ ಅಳತೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಬಯರ್ ಸೆಲ್ಲರ್ಸ್ ಯಾವ ರೀತಿ ಡಿಮ್ಯಾಂಡ್ ಬರುತ್ತೆ, ಯಾವಾಗ ಇದಾಗುತ್ತೆ, ಅವ್ರ ಅಟಿಟ್ಯೂಡ್ಸ್ ಯಾವ ಚೇಂಜಸ್ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಅದಕ್ಕೆ ವರ್ತನೆ ಹೆಂಗ್ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ. ಅಂತ ರೀತಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಆ ರೀತಿ ಇದ್ದಾಗ ಅದು ಮಾರ್ಕೆಟ್ ಏನಾಗುತ್ತೆ, ವಿಂಗಡಣೆ ಆಗ್ತಾ ಹೋಗ್ಬೋದು.
ಅಂತ ಒಂದು ಸಿಚುವೇಶನ್ಸ್ ಇದೆ. ಇದು ಎರಡನೇ ಆಗಿರ್ತಕ್ಕಂಥ ವ್ಯಾಪಾರ ಮಾರುಕಟ್ಟೆನ ವಿಭಜಿಸುವಂತಕ್ಕಂಥದ್ದು ಇಲ್ಲಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಇದ್ರ ಮೇಲೆ ಕೆಲವೊಂದು ಕ್ವಶನ್ಸ್ ಇದಾವೆ. ಆ ಕ್ವಶನ್ಸ್ ಅನ್ನ ನೋಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೆಂಗಂದ್ರೆ ನೋಡಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಟೆಕ್ನಿಕಲ್ operating variables includes non-users status both A and B. None of the above. Operating variables includes one questions. Operating variables includes one A technical users, B non-user status, C both A and B, D none of the above ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಇದರಲ್ಲಿ ಯಾವುದು ಆನ್ಸರು ರೈಟು ಅಂತಕ್ಕಂಥದ್ದನ್ನ ನೋಡ್ಬೇಕಾಗಿರ್ತಕ್ಕಂಥದ್ದು. ಫಸ್ಟ್ ಕ್ವೆಶ್ಚನ್ ಈಸ್ technical users is a operating variables includes technical users operating variables includes technical users, non-users status, both A and B, D is none of the above. This answer is ಕರಿಯೋಣ ಹೇಳದಲ್ಲ ನಾನು ಕರಿ ಅಂತಾನೆ ಇರ್ತದೆ. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಒಂದು ಆನ್ಸರ್ ಆಕ್ಚುಲಿ ಹೇಳ್ಬೇಕಾದ್ರೆ ಟೆಕ್ನಿಕಲ್ ಯೂಸರ್ಸ್ ಕರೆಕ್ಟ್ ಆನ್ಸರ್ ಅಂಡ್ ಬಿ ಇಸ್ ನಾನ್ ಯೂಸರ್ ಸ್ಟೇಟಸ್ is correct answer. ಇದರಲ್ಲಿ ಎ ಬಿ ಆಕ್ಚುಲಿ ಹೇಳಬೇಕಾದ್ರೆ ಆನ್ಸರ್ ಕರೆಕ್ಟ್. ಅದಕ್ಕೆ ಸಿ ಇಸ್ ಬೋತ್ ಅಂಡ್ ಎ ಅಂಡ್ ಬಿ ಇಸ್ ಕೂಡ ರೈಟ್ ಆನ್ಸರ್ ಅದಕ್ಕೆ. ಹಾಗೇನೆ ಸೆಕೆಂಡ್, ಪರ್ಚೇಸಿಂಗ್ ಅಪ್ರೋಚಸ್ ಇನ್ಕ್ಲೂಡ್ಸ್ ಎ ಸೆಂಟ್ರಲೈಸ್ಡ್ ಪರ್ಚೇಸಿಂಗ್ ಪವರ್ ಸ್ಟ್ರಕ್ಚರ್ಸ್, B decentralization purchasing power structures, C purchasing policies, D all of the above. ನೋಡಿ, ಪರ್ಚೇಸಿಂಗ್ ಅಪ್ರೋಚಸ್ ಇನ್ಕ್ಲೂಡ್ಸ್ ಇದ್ರು ಕೂಡಿರ್ತಕ್ಕಂಥದ್ದು ಯಾವುದು? ಎ ಸೆಂಟ್ರಲೈಸೇಷನ್ ಪರ್ಚೇಸಿಂಗ್ ಪವರ್ ಸ್ಟ್ರಕ್ಚರ್ ಇಸ್ ಕರೆಕ್ಟ್ ಆನ್ಸರ್. ಎ ಬಿ ಡಿಸೆಂಟ್ರಲೈಸ್ಡ್ ಪರ್ಚೇಸಿಂಗ್ ಪವರ್ ಸ್ಟ್ರಕ್ಚರ್ಸ್, ಬಿ ಇಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಅಂಡ್ ಸಿ ಪರ್ಚೇಸಿಂಗ್ ಪಾಲಿಸಿ 3 is also correct answer. And D ಮೂರು ಕ್ವಶನ್ಸ್ ಆನ್ಸರ್ ರೈಟ್ ಆದ್ರೆ ಯಾವುದು ಕರೆಕ್ಟ್? ಡಿ ಇಸ್ ಎ ಕರೆಕ್ಟ್, ಆಲ್ ಆಫ್ ದ ಎಬೋವ್. ಎರಡಕ್ಕೆ ಡಿ ಆನ್ಸರ್ ಕರೆಕ್ಟ್. ಹಾಗೇನೆ ಸಿಚುವೇಶನಲ್ ವೇರಿಯೇಬಲ್ಸ್ ನೋಡಿ, ಸಂದರ್ಭ ವೇರಿಯಬಲ್ ಆಗ್ತಕ್ಕಂಥದ್ದು ಯಾವ ರೀತಿ ಅಂದ್ರೆ, ಒಂದೇದು ಅರ್ಜೆನ್ಸಿ, ಬಿ ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್, ಸಿ ಸೈಜ್ ಆಫ್ ಆರ್ಡರ್, ಡಿ ಆಲ್ ಆಫ್ ದ ಎಬೋವ್. ನೋಡಿ,
Situational variables, one answer is urgency, a correct answer. B is specific applications, right answer. C, size of the order, 3 is answer is correct. All of the above. D answer is correct. ಯಾಕಂದ್ರೆ ಮೂರು ಆನ್ಸರ್ ಕರೆಕ್ಟ್ ಅಂದ್ರೆ ಮೂರು ಟಿಕ್ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಮೂರಕ್ಕೆ ಡಿ ಆನ್ಸರ್. ಆಲ್ ಆಫ್ ದ ಎಬೋವ್ ಕರೆಕ್ಟ್ ಆನ್ಸರ್. ನಾಲ್ಕನೇ ಮೂರನೇದಕ್ಕೆ ಡಿ ಆನ್ಸರ್ ಕರೆಕ್ಟ್. ನಾಲ್ಕನೇದಕ್ಕೆ ಪರ್ಸನಲ್ ಕ್ಯಾರೆಕ್ಟರಿಸ್ಟಿಕ್ಸ್. Personal characteristics, A is a buyer seller similarity. B is attitude towards risk. C is loyalty. Personal characteristics, A answer. A is buyer seller similarity is correct answer. B is attitude towards risk. B correct answer. C is loyalty correct answer. ಬಟ್ ಮೂರು ಆನ್ಸರ್ ಕರೆಕ್ಟ್ ಅಂದಾಗ ನಮಗೆ ಗೊತ್ತಾಗ್ತಕ್ಕಂಥದ್ದು ಲಾಸ್ಟ್ ಇಸ್ ಡಿ, ಆಲ್ ಆಫ್ ದ ಎಬೋವ್. ಆನ್ಸರ್ ಈಸ್ ಲಾಸ್ಟ್ ಡಿ ಆನ್ಸರ್ ಇಸ್ ಕರೆಕ್ಟ್. 4ಕ್ಕೆ ಡಿ ಈಸ್ ಆನ್ಸರ್ ಕರೆಕ್ಟ್. ನೆಕ್ಸ್ಟ್, segmenting the business market into A, operating variables, B, purchasing approaches, C, situational factors, D is all of the above ಅಂತ ಇದೆ ನೋಡಿ. Segmentation the business market into operating variables is very correct answer, and B is purchasing approaches correct answer, C is situational factors is correct answer. That is 3 answer is correct answer, correct. ಆದರೆ ಡಿ ಆನ್ಸರ್ ಈಸ್ ಕರೆಕ್ಟ್. ಯಾಕಂದ್ರೆ ಮೂರು ಆನ್ಸರ್ ಮೂರು ಟಿಕ್ ಹಾಕ್ಲಿಕ್ಕೆ ಬರಲ್ಲ. ಇಲ್ಲಿ ಏನಾಗ್ತಾ ಇದೆ, ಡಿ ಆನ್ಸರ್ ಈಸ್ ಕರೆಕ್ಟ್, ಆಲ್ ಆಫ್ ದ ಎಬೋವ್. ಇದು ಐದನೇದಕ್ಕೆ ಡಿ ಆನ್ಸರ್ ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ, ನಿಮ್ಗೆ ರೆಫರೆನ್ಸಸ್ ಬೇಕಾದ್ರೆ ಕರುಣಾಕರನ್ ಕೆ 2010 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಹಿಮಾಲಯ ಪಬ್ಲಿಷಿಂಗ್ ಹೌಸಸ್ ಪ್ರೈವೇಟ್ ಲಿಮಿಟೆಡ್. ಎರಡನೇದು ಫಿಲಿಪ್ ಕೊಟ್ಲರ್, ಕೆವಿನ್ ಲೈನ್ ಕಿಲ್ಲರ್, ಅಬ್ರಾಹಿಂ ಕಸ್ಲೆ, ಮ್ಯಾಥ್ಯೂಶ್ವರ್ 2009 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. 13th edition publishing by Darling Kidney India Private Limited. Sarlekar SA and Krishnamurthy R 2010 Marketing Management. 14th edition Himalaya Publishing Houses Private Limited. 4. William J. Standen 2007 Fundamentals of Marketing. 10th edition McGraw Hill's publication, New Delhi. That is the very important of the book references. Thank you. Okay.